ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ಸ್ಪರ್ಧಾರ್ಥಿಗಳು ಸರ್ ಇವತ್ತು 56% ರಿಸರ್ವೇಶನ್ ಏನಿದೆಯೋ ಅದಕ್ಕೆ ಸಂಬಂಧಿಸಿದ ಕೋರ್ಟ್ ಕೇಸ್ ಇತ್ತು, ಅದು ಏನಾಗಿದೆ, ಅದ್ರ ಜೊತೆಗೆ ಇವತ್ತಿನ ಕೋರ್ಟ್ ಕೇಸ್ ಏನಿತ್ತು ಅದು ಇವತ್ತು ನಡೆದಿಲ್ಲ. ಹಾಗಾದ್ರೆ ಮುಂದಿನ ಕೋರ್ಟ್ ಹಿಯರಿಂಗ್ ಯಾವಾಗಿರುತ್ತೆ, ಅದ್ರ ಜೊತೆಗೆ ಎಲ್ಲಾ ನೇಮಕಾತಿಗಳು ಮಾರ್ಚ್ ನಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತಾ, ಮಾರ್ಚ್ ನಲ್ಲಿ ಟೀಚರ್ಸ್ ನೋಟಿಫಿಕೇಶನ್ ಕಾಲ್ಫರ್ ಆಗುತ್ತಾ ಅಂತ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೀನಿ, ಜೊತೆಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಹೋಗ್ತೀನಿ. ಸೊ 56% ರಿಸರ್ವೇಶನ್ ಕೋರ್ಟ್ ಕೇಸ್ ಏನಾಯ್ತು ಅಂತ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನಿಮ್ಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಅದ್ರ ಜೊತೆಗೆ ನಿಮ್ಮ PST, GPST, HST ಎಲ್ಲಾ ಒಂದು ತರಗತಿಗಳು ಸಹ ನಾವೀಗ ಮಾಡ್ತಾ ಇದ್ದು, ಸೊ ಅದರ ಒಂದು ನೋಟಿಫಿಕೇಶನ್ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಎಸ್, ನಾವೀಗ ಹೆಚ್ಚಿನ ತಡ ಮಾಡದೆ ಸೊ ಇವತ್ತಿನ ಒಂದು ಕೋರ್ಟ್ ಕೇಸ್ ಏನಾಯ್ತು ಅನ್ನೋದ್ರ ಬಗ್ಗೆ ಮೊದಲಿಗೆ ನೋಡ್ತಾ ಹೋಗೋದಾದ್ರೆ, ಇವತ್ತಿನ ಕೋರ್ಟ್ ಕೇಸ್ ಸೊ AJ ಅವ್ರು ಅವ್ರು ಬಂದಿರಲಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಏನಾಗಿದೆ ಕೋರ್ಟ್ ಕೇಸ್ ಇವತ್ತು ನಡೀಲಿಲ್ಲ. ಸೊ ನಮ್ಮ ಒಂದು ಏನು ಈ ಹಿಯರಿಂಗ್ ನಂಬರ್ 121 ಏನಿತ್ತು, ಸೊ ಹೈಕೋರ್ಟ್ ಅಲ್ಲಿ ಅದು ಪೆಂಡಿಂಗ್ ಹಾಗೆ ಇದೆ. ಸೊ ನೆಕ್ಸ್ಟ್ ಹಿಯರಿಂಗ್ ಏನಾಗಿದೆ, ಸೊ ನೆಕ್ಸ್ಟ್ ಹಿಯರಿಂಗ್ ಅಪ್ಲಿಕೇಶನ್ ಆಗಿದೆ. ಸೊ ನೆಕ್ಸ್ಟ್ ಪರ್ಪಸ್ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ ಹಿಯರಿಂಗ್ ಅಪ್ಲೈ ಮಾಡಿದ್ದಾರೆ. ಸೊ ಆ ನೆಕ್ಸ್ಟ್ ಹಿಯರಿಂಗ್ ಯಾವಾಗ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ಹಿಯರಿಂಗ್ ಮುಂದಿನ ಮಾರ್ಚ್ 2, 2020 ಅಂದ್ರೆ ಮುಂದಿನ ತಿಂಗಳು ನಡೀತಾ ಹೋಗುತ್ತೆ. ಹಾಗಾದ್ರೆ ನಾವು ಮತ್ತೆ ಇನ್ನ ಮುಂದಿನ ತಿಂಗಳವರೆಗೂ ನಾವು ಈ ಜಡ್ಜ್ಮೆಂಟ್ ಕಾದು ಮುಂದಿನ ತಿಂಗಳು ಆದ್ಮೇಲೆ ಕೋರ್ಟ್ ಕೇಸ್ ಆದ್ಮೇಲೆ ಅದಾದ್ಮೇಲೆ ನಾವು ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗುತ್ತಾ. ನೋಡಿ, ಈಗಾಗಲೇ ನಮಗೆ ಕೋರ್ಟ್ ಕೇಸ್ ಹೇಳಿದೆ. ಸೊ ನೀವು 56% ಏನು ನೇಮಕಾತಿ ಇರುತ್ತೋ ರಿಸರ್ವೇಶನ್ ಏನಿದೆಯೋ ಅದನ್ನು ನೀವು ಬಿಟ್ಟು 50% ರಿಸರ್ವೇಶನ್ ಆಧಾರಿತವಾಗಿ ನೀವು ಮಾಡಬಹುದು. ಅಂತಂದ್ರೆ 6% ರಿಸರ್ವೇಶನ್ ಅನ್ನು ತೆಗೆದು ಒಟ್ಟಾರೆಯಾಗಿ 94% ಆಧಾರಿತವಾಗಿ ನೀವೇನ್ ಮಾಡಬಹುದು, ನೇಮಕಾತಿಗಳನ್ನ ಮಾಡಬಹುದು. ಆದ್ರೆ ಸೊ ಈಗ ಏನಾಗ್ತಾ ಇದೆ, ಸೊ ಈ ನೇಮಕಾತಿಗಳು ಮಾಡೋದಕ್ಕೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಒಪ್ತಾ ಇಲ್ಲ. ಸೊ ಇಲ್ಲ, ನಾವು ಮಾಡಿರುವಂತ 56% ರಿಸರ್ವೇಶನ್ ಸರಿಯಾಗಿದೆ, ಅದರ ಆಧಾರಿತವಾಗಿ ನಾವು ನೇಮಕಾತಿಗಳನ್ನ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ರಿಸರ್ವೇಶನ್ ಆಗ್ಲೇಬೇಕನ್ನೋ ಒಂದು ಕಾರಣಕ್ಕೆ ಕಾಯ್ತಾ ಇದ್ದಾರೆ. ಸೊ ಇನ್ನ ನಮ್ಮ ಮಧು ಬಂಗಾರಪ್ಪ ಸರ್ ಅವ್ರು ಹೇಳಿದಂತೆ ಏನ ಹೇಳಿದ್ರು, ಸೊ ಆಲ್ಮೋಸ್ಟ್ ಮಾರ್ಚ್ ತಿಂಗಳಲ್ಲಿ ನೇಮಕಾತಿಗಳು ಮಾಡ್ಕೊಳ್ತೀವಿ. ಅವ್ರು ಇನ್ನ ಒಂದು ಏನಿಟ್ ಕೊಟ್ಟರು, ಜೂನ್ 1 ಶಾಲೆಗಳಲ್ಲಿ ಶಿಕ್ಷಕರು ಇರುವಂತೆ ನಾನು ಮಾಡ್ತೇನೆ ಅಂತ ಅವ್ರು ಅಂದ್ರು. ಅದರರ್ಥ ಏನು, ಜೂನ್ 1 ಆಗ್ಬೇಕಂದ್ರೆ ಮಿನಿಮಮ್ ಮಾರ್ಚ್ ಅಲ್ಲಾದ್ರೂ ಅವ್ರು ನೋಟಿಫಿಕೇಶನ್ ಮಾಡಲೇಬೇಕು. ಇವನ್ ಮಾರ್ಚ್ ಅಲ್ಲೂ ನೋಟಿಫಿಕೇಶನ್ ಅವ್ರು ಮಾಡ್ತಾ ಇಲ್ಲ ಅಂತಂದಾಗ, ಸೊ ಮಾಡಲ್ಲ ಅಂತಂದಾಗ ಏನಾಗುತ್ತೆ, ಸೊ ಆಟೋಮೆಟಿಕಲಿ ಜೂನ್ 1 ಯಾವುದೇ ಟೀಚಿಂಗ್ ಪೋಸ್ಟ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ನೀವು ಟೀಚರ್ ಆಗೋಕ್ಕೆ ಜೂನ್ 1 ಅದು ನಮಗೆ ಸೆಲೆಕ್ಷನ್ ಲಿಸ್ಟ್ ಬಿಡಕ್ ಆಗೋದಿಲ್ಲ. ಅದು ಆ ಒಂದು ಕಾರಣವನ್ನು ನಾವು ನೋಡ್ತಾ ಹೋಗೋದಾದ್ರೆ ಮಾರ್ಚ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ನೋಟಿಫಿಕೇಶನ್ ಆಗುವಂತ ಚಾನ್ಸಸ್ ಇದೆ. ಸೊ ಏನಾಗ್ತಾ ಹೋಗುತ್ತೆ, ಸೊ ಅವ್ರು ಯಾವ್ದನ್ನ ಕನ್ಸಿಡರ್ ಮಾಡಬಾರ್ದು, 56% ರಿಸರ್ವೇಶನ್ ಅನ್ನ ಏನಿದೆ ಅದನ್ನ ಕನ್ಸಿಡರ್ ಮಾಡ್ತಾ ಹೋಗ್ಬಾರ್ದು. ಇಲ್ಲ, ನಾವು ಮಾರ್ಚ್ ಅಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ, ಮುಂದಿನ ಹಿಯರಿಂಗ್ ಇದೆ, ಮಾರ್ಚ್ 2 ಇದೆ, ಅದರ ಆಧಾರಿತವಾಗಿ ನಾನು ಏನ್ ಮಾಡ್ತಾ ಹೋಗ್ತೀನಿ, ಅದರ ಆಧಾರಿತವಾಗಿ ನೋಡ್ಕೊಂಡು ನಾವು ಏನು ನೇಮಕಾತಿಗಳು ಮಾಡ್ತೀವಿ ಅಂತಂದ್ರೆ ಆಗ್ಬಹುದು. ಆದ್ರೆ 2 ಮಾರ್ಚ್ ಏನಿದೆಯೋ ಸೊ ಇದು ನಿಮ್ಮ ಕೊನೆಯ ಡೇಟ್ ಆಗ್ತಾ ಹೋಗ್ಬೇಕು. ಇಲ್ಲಿಂದ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರೋ ಸೊ ನೀವೇನ್ ಮಾಡ್ತಾ ಹೋಗ್ಬೇಕು, ಎಚ್ಚೆತ್ಕೊಳ್ಬೇಕು. ಸೊ ನಾವೇನ್ ಮಾಡ್ತಾ ಇದೀವಿ, ಸೊ ಮನೆಯಲ್ಲೇ ನಿಂತು ಕೂತು ಸೊ ಯಾರೆಲ್ಲ ವಿಡಿಯೋ ಏನಾದ್ರು ಮಾಡಿದ್ರೆ ಅದನ್ನ ಗಮನಿಸಿ ಏನ್ ಮಾಡ್ತಾ ಇದೀವಿ, ಓಕೆ ಮಾಹಿತಿ ಅಷ್ಟೇ ಗೊತ್ತಾಗ್ತದೆ. ಸೊ ನಾವು ಹೋರಾಟ ಮಾಡುವವರೆಗೂ ಯಾವುದೇ ರೀತಿಯಾಗಿ ಇಲ್ಲಿ ಫಲ ಸಿಗೋದಿಲ್ಲ. ಆ ಒಂದು ಕಾರಣಕ್ಕೆ ಸೊ ಈಗೇನು ಮಾರ್ಚ್ 2 ಅಂತ ಹೇಳಿದಾರೋ, ಸೊ ಈಗ ನಮ್ಮ ಮುಂದಿನ ಮಿನಿಸ್ಟರ್ಗಳೆಲ್ಲ ಏನಾಗ್ತಾರೆ ಇದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಮಾರ್ಚ್ 2 ನೋಡ್ಕೊಂಡು ಆಮೇಲೆ ನಾವು ನೇಮಕಾತಿಗಳು ಮಾಡ್ತೀವಿ ಅಂತ. ಈಗ ಮಾರ್ಚ್ 2 ಮುಂದಕ್ಕಾದ್ರೆ ಏನಾಗ್ತೀರಾ, ಸೊ ಮುಂದೆ ಆಯ್ತು, ನೆಕ್ಸ್ಟ್ ಏಪ್ರಿಲ್ ಬರುತ್ತೆ. ಸೊ ಏಪ್ರಿಲ್ ಆದ ಏನಾಗುತ್ತೆ, ನಮ್ಗೆ ನೆಕ್ಸ್ಟ್ ಎಲೆಕ್ಷನ್ಸ್ ಇದಾವೆ. ಸೊ ಅದಾದ್ಮೇಲೆ ಎಲೆಕ್ಷನ್ಸ್ ಆಯ್ತು ಅಂದ್ರೆ ಅಲ್ಲಿ 2 ತಿಂಗಳು ಹೋಗುತ್ತೆ. ನೆಕ್ಸ್ಟ್ ಜೂನ್ ಬಂತು, ಸೊ ಜೂನ್ ಆದ್ಮೇಲೆ ಮತ್ತೆ 2 ತಿಂಗಳ ನಂತರ ಮತ್ತೆ ಎಲೆಕ್ಷನ್ಸ್ ಇದೆ. ಸೊ ಏನಾಗ್ತಾ ಹೋಗುತ್ತೆ, ಈ ರೀತಿಯಾಗಿ ಮುಂದುವರಿಸ್ತಾನೆ ಹೋಗ್ತಾರೆ. ಸೊ ಸಾಧ್ಯವಾದಷ್ಟು ಇದಕ್ಕೆ ಹೋರಾಟ ಮಾಡುವಂಥದ್ದು ತುಂಬಾ ಉತ್ತಮ. ಆದ್ರೂ ಮಾರ್ಚ್ 2 ಹಿಯರಿಂಗ್ ಏನಿದೆಯೋ ಸೊ ಇದು ನಿಮ್ಗೆ ಸಾಮಾನ್ಯವಾಗಿ ಇವತ್ತು ಬರ್ಬೇಕಿತ್ತು. ಸೊ ಇವತ್ತೇನು 12/2/2026. ಸೊ ಇವತ್ತು ಏನಿತ್ತು, ಸೊ ನಮ್ಗೆ ಆಕ್ಚುಲಿ ಬೆಳಗ್ಗೆ 10 ಕೋರ್ಟ್ ಕೇಸ್ ಇತ್ತು, 10 ಕೋರ್ಟ್ ಕೇಸ್ ನಡೀಲಿಲ್ಲ. ಸೊ ಅದು ಮಧ್ಯಾಹ್ನ 2 ಅಂತ ಹೇಳಿದ್ರು. ಸೊ ಮಧ್ಯಾಹ್ನ 2 ಆಗುತ್ತೆ ಅಂತ ವೈಟ್ ಮಾಡಿದ್ರು ಸಹ ಮಧ್ಯಾಹ್ನ 2 ಆದ್ಮೇಲೂ ಆಗ್ಲಿಲ್ಲ. ಸೊ ಏನಾಗ್ತಾ ಹೋಗ್ತಾ, ಸೊ ಈ ರೀತಿಯಾಗಿ ಮಾಡ್ತಾ ಹೋಗೋದ್ರಿಂದ ಸೊ ನಮ್ಮ ಸರ್ಕಾರ ಇದಕ್ಕೆ ಯಾವ್ದಾದ್ರು ಒಂದು ಸೊ ಏನಾಗ್ತಾ ಇದೆ, ಬಹಳಷ್ಟು ಜನಕ್ಕೆ ಈಗ ಏಜ್ ರಿಲ್ಯಾಕ್ಸೇಷನ್ಸ್ ಏನೋ ಕೊಟ್ಟಿದ್ದಾರೆ, ಯಾವಾಗ ದಿವಸ ಆಗುತ್ತೆ, ಸೊ ಯಾವಾಗ ನಾವು ಅದು ಆ ಒಂದು ನೇಮಕಾತಿಗಳನ್ನು ಮಾಡಿದಾಗ, ಸೊ ರಾಜ್ಯ ಸರ್ಕಾರ ನೇಮಕಾತಿಗಳನ್ನು ಮಾಡಿದಾಗ ನೇಮಕಾತಿಗಳೇ ಮಾಡಿಲ್ಲ, ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದೆ ಅಂತಂತಂದ್ರೆ ಏನ್ ಉಪಯೋಗ, ಹೌದಲ್ವಾ? ಸೊ ಯಾವುದೇ ರೀತಿಯಾಗಿ ಉಪಯೋಗ ಇರೋದಿಲ್ಲ. ಸೊ ನೀವು ಏನ್ ಮಾಡ್ತಾ ಹೋಗ್ಬೇಕು, ಸ್ವಲ್ಪ ಎಚ್ಚೆತ್ಕೊಳ್ಳಿ. ಸೊ ಈಗಾಗಲೇ ನೇಮಕಾತಿಗಳು ಮಾರ್ಚ್ ನಲ್ಲಿ ಆಗಬಹುದು ಎನ್ನುವಂತ ಊಹೆ ಇದೆ. ಸೊ ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಇದಕ್ಕೆ ಇವತ್ತಿನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸೊ ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಅನ್ನೋದು ಮುಂದೆ ಏನು ಒಂದು ಅದರ ಆಧಾರಿತವಾಗಿ ನೀವೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಮುಂದಿನ ಹೋರಾಟಕ್ಕೆ ನೀವು ಸಿದ್ಧಗೊಳ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಹೋರಾಟ ಇಲ್ಲ ಅಂತಂದ್ರೆ ನೀವು ಏನನ್ನು ಇಲ್ಲಿ ಪಡ್ಕೊಳಕ್ಕಾಗೋದಿಲ್ಲ ಅಂತ ಸ್ಥಿತಿ ನಮ್ಮ ಕರ್ನಾಟಕದಲ್ಲಿ. ಸೊ ಕರ್ನಾಟಕ ಒಂದು ಗೌರ್ಮೆಂಟ್ ಈ ರೀತಿಯಾಗಿ ಮಾಡ್ತಾ ಇದೆ, ಓಕೆನಾ? ಸೊ ಈ ಒಂದು ವಿಷಯ, ಸೊ ಏನು ಮುಂದಿನ ಕೋರ್ಟ್ ಹಿಯರಿಂಗು ಮಾರ್ಚ್ 2 ಇದೆ. ಸೊ ಮಾರ್ಚ್ 2 ಇದೆ.
ಎಲ್ಲಾ ನೇಮಕಾತಿಗಳು ಮಾರ್ಚ್ ಅಲ್ಲಿ ಪ್ರಾರಂಭ ಆಗಬೇಕು ಅಕಾರ್ಡಿಂಗ್ ಟು 50%. ಓಕೆನಾ? ಸೊ 6% ಇರ್ಲಿ. ಸೊ 6% ನಾವು ನೋಡಕ್ ಹೋದ್ರೆ 94% ಇರೋ ಜನರಿಗೆ ಮೋಸ ಆಗ್ತಾ ಇದೆಯಾ? ಸೊ ಈ ಒಂದು ಆಧಾರಿತವಾಗ್ಲೂ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಸೊ ನೇಮಕಾತಿಗಳನ್ನ ಪ್ರಾರಂಭ ಮಾಡ್ತಾ ಹೋಗ್ಲಿ ಅನ್ನೋದು ನಮ್ಮ ಆಶಯ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ರೀತಿಯ ಮಾಹಿತಿ ಮತ್ತೆ ಎಲ್ಲಾ ರೀತಿಯ ನೋಟಿಫಿಕೇಶನ್ಗಳು ನಿಮಗೆ ಮೊದಲೇ ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತಾ ಹೋಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.